ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತಿನ ವಿಡಿಯೋನಲ್ಲಿ ಏನೆಲ್ಲ ಇರುತ್ತೆ, ಬೆಳಗ್ಗೆಯಿಂದನೇ ಲಾಗ್ನ ಶುರು ಮಾಡ್ತಾ ಇದ್ದೀನಿ ನೋಡಿ. ನಡೆದಿದೆ ಅಂತ ನಮ್ಮ ಸಾತುಗೆ ಕೆಮ್ಮು ಕಂಟ್ರೋಲ್ ಆಗ್ತಾ ಇಲ್ಲ, ನೈಟೆಲ್ಲ ಕಮ್ಮಿ. ಅವ್ರ ಪಪ್ಪನ ಹತ್ರ ಬಯಸ್ಕೊಂಡಿದ್ದಾನೆ, ಅದಕ್ಕೆ ಬೆಳಗ್ಗೆ ನಿಬ್ಲೈಸೇಷನ್ ಹಿಡಿತಾ ಇದ್ದಾರೆ. ಇಡೀ ಫ್ಯಾಮಿಲಿ ಎಲ್ಲ ಕೆಮ್ತಾ ಇದೆ. ಇದೆಲ್ಲ ನಿನ್ನೆ ಶಾಂತಿ ಸಾಗರ್ ಹೋಟೆಲಲ್ಲಿ ಟಿಫನ್ ತಿಂದೆ. ಸ್ಟಾರ್ಟ್ ಫ್ರೆಂಡ್ಸ್, ಇವಾಗ ನೆಕ್ಸ್ಟ್ ನಮ್ಮ ಸಮ್ಮದು ಸ್ಟಾರ್ಟ್. ಇವಾಗ ಎಲ್ಲರೂ ಒಬ್ಬೊಬ್ರು 50 ರೂಪೀಸ್ ಪೇ ಮಾಡ್ಬೇಕು ನಮಗೆ. ಪೈಸೆ ಕೊಡ್ರಿ ಸಮ್ಮು. ಉಸಿರಾಡ್ ಸಮ್ಮು. ಸಮ್ಮನ್ ಬಂದಿಲ್ಲ. ಏನ್ ಬಂದು ಕೆಂಪಗಾಗಿದೆ, ಆಯ್ತು ಪೆಟ್ಟು ಸಾಯ್ತಿ. ಈ ಥರ ಬಿಸಿ ಹಂಚಿಂದ ಕಾಯಿಸಿ ಸ್ವಲ್ಪ ಸಾತುಗೆ ಸ್ಟೀಮ್ ಕೊಡ್ತಿದ್ದೀವಿ. ಅಂದರೆ ಅವನಿಗೆ ಇನ್ನೂ ಕೈ ಎತ್ತಕ್ಕೆ ಬರ್ತಾ ಇಲ್ಲ. ಬರುತ್ತಾ ಸ್ವಲ್ಪ ಅಂಜಕತಿಯಲ್ಲ, ಕೆಂಪಗೈದೆ ಅವನಿಗೆ. ಬಾದ ಕಡಿಮೆ ಆದ್ರೆ ಅವನೇನು ಎತ್ತವ. ಸ್ವಲ್ಪ ಐತಿ, ಅದಕ್ಕೆ ಸಾಯಂಕಾಲ ಸ್ವಲ್ಪ ಕೊಟ್ಬಿಡ ಮೇಟ್ ಚುರ್ರ ಸುಡುತ್ತಾನಮ್ಮ ಜಾಗ್ಗೆ. ಮಗನೇ ಸರಿ ಅದು ಹಿಡ್ಕ, ತುಳು ಹಿಡ್ಕ. ಎತ್ತಮ್ಮ ಸ್ವಲ್ಪ ತಿಳ್ಕೊಬೇಕು. ನಿನಗಾಗುತ್ತೆ ಕೈ ಆಗರಾಗುತ್ತಾ ಎತ್ತಕ್ಕ ಇದು ಮಾಡಕ್ಕ ಕಮ್ಮಿ ಕಲ್ಸತ್ತು ಆಗರ ಬರುತ್ತೆ ಸ್ವಲ್ಪ. ಹಂಚು ಬಂದ್ ಮಾಡಿ ತಗ, ನಾನು ಬಂದ್ ಮಾಡಿದ್ದೀವಿ. ಹಂಗೆ ಹಿಡ್ಕೊಂಡ್ರೆ ನೀವು 1 ವಾರ ಆದ್ರೆ ಕಮ್ಮಿ ಆಗಲ್ಲ ಅದು. ಸರಿ ತಡಿಯಪ್ಪ, ಸಾಕು. ನನಗೆ ನಾನು ಮಾಡೋ ಕೆಲಸ ಸ್ವಲ್ಪ ಹಿಡ್ಕೋಬೇಕು. ಹಿಡ್ಕೊಂಡಷ್ಟು ಅಗರ ಆಗುತ್ತೆ ಕೈ. ರಾಜಮ್ಮ ಆಕಿ ನಾನು ಸ್ವಲ್ಪ ಕರ್ಕೊಂಬರ್ತೇನೆ ಹಿಡ್ಕಂತ. ಹಾಯ್ ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್ ಟು ಆಲ್. ಬನ್ನಿ ಇವತ್ತಿನ ವಿಡಿಯೋನಲ್ಲಿ ನಾನು ಮಕ್ಕಳಿಗಾಗಿ ಹಾಗೆ ದೊಡ್ಡವ್ರಿಗೂ ಎಲ್ರಿಗೂ ಕೂಡ ಸರಿ ಹೋಗೋ ರೀತಿಯಲ್ಲಿ ಒಂದು ಒಳ್ಳೆಯ ಕಷಾಯನ ರೆಡಿ ಮಾಡ್ತಾ ಇದ್ದೀನಿ. ಸೊ ಈ ಒಂದು ಚಳಿಗಾಲಕ್ಕೆ ಹಾಗೆ ಈ ಒಂದು ವಾತಾವರಣಕ್ಕೆ ಸರಿ ಹೋಗುವಂಥದ್ದು ಅದೇನಪ್ಪ ಅಂತಂದರೆ, ಇಲ್ಲಿ ನಾನು ಕೆಲವೊಂದಿಷ್ಟು ಎಲೆಗಳನ್ನು ತೋರಿಸ್ತಾ ಇದ್ದೀನಿ ನಿಮಗೆ. ಯಾವುದ್ಯಾವುದು ಅಂತ ಹೇಳ್ತೀನಿ ನೋಡಿ. ಮೊದಲನೇದಾಗಿ ಇದು ದೊಡ್ಡಪತ್ರೆ ಎಲೆ, ಸಾಂಬಾರು ಎಲೆ ಅಂತ ಕೂಡ ಕರೀತಾರೆ ಕೆಲವೊಂದು ಕಡೆ. ಅಜ್ವಾನದ ಎಲೆ ಅಂತ ಕೂಡ ಕರೀತಾರೆ. ಅಜ್ವಾನದ ಥರ ಸ್ಮೆಲ್ ಇರುತ್ತೆ, ಅದಕ್ಕೋಸ್ಕರ. ಇದು ಅಮೃತ ಬಳ್ಳಿಯನ್ನು ಆದಷ್ಟು ಈ ಒಂದು ಟೈಮಲ್ಲಿ ತಿನ್ನೋ ಎಲೆ, ವೀಳ್ಯದೆಲೆ ಜೊತೆಗೆ ಒಂದೊಂದು ಎಲೆಯನ್ನು ಜೊತೆಗಿಟ್ಕೊಂಡು ತಿನ್ನೋದ್ರಿಂದ ನಿಮ್ಮ ಆರೋಗ್ಯ ಕೂಡ ತುಂಬ ಹೆಲ್ದಿಯಾಗಿರುತ್ತೆ. ಸೊ ಕೆಲವೊಂದಿಷ್ಟು ಅಮೃತ ಬಳ್ಳಿ ಎಲೆ, ಕೆಲವೊಂದಿಷ್ಟು ತುಳಸಿ ಎಲೆಯನ್ನು ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ಒಂದಿಷ್ಟು ಅರಿಶಿಣ, ಒಂದು ಚಿಟಿಕೆ ಅರಿಶಿಣವನ್ನು, ಹಾಗೆ ಸ್ವಲ್ಪ
ಏನು ಸುಣ್ಣವನ್ನು ತೊಗೊಂಡಿದ್ದೀನಿ. ಸುಣ್ಣ ಏನು ಮಾಡುತ್ತೆ ಅಂತಂದರೆ ಇದರಲ್ಲಿ ಹೆವಿ ಕ್ಯಾಲ್ಶಿಯಂ ಇರೋದ್ರಿಂದ ತುಂಬಾ ಒಳ್ಳೆಯದು. ಇದನ್ನು ಕೂಡ ನಾವು ಮಿಕ್ಸ್ ಮಾಡಿ ಕುದಿಸ್ಬೇಕು. ಈಗ ನಾನು ಕುದಿಸೋದು ಕೂಡ ತೋರಿಸ್ತೀನಿ ನಿಮಗೆ. ಹಾಗೆ ಇಲ್ಲಿ ಪ್ಯೂರ್ ಬೆಲ್ಲವನ್ನು ತೊಗೊಂಡಿದ್ದೀನಿ, ಆರ್ಗ್ಯಾನಿಕ್ ಬೆಲ್ಲ, ಇದು ಒಳ್ಳೆ ಬೆಲ್ಲ. ಸೊ ಇದು ಕೂಡ ಹಾಕ್ತಾಯಿದ್ದೀನಿ. ಇದ್ರ ಜೊತೆ ನೀವು ಬೇಕು ಅಂತ ಅಂದರೆ ಮತ್ತೆ ಕೆಲವೊಂದಿಷ್ಟು ಇಂಗ್ರೀಡಿಯೆಂಟ್ಸ್ನು ಕೂಡ ಆ್ಯಡ್ ಮಾಡ್ಕೋಬೋದು. ಲವಂಗ, ಮೆಣಸು ಹಾಕ್ಕೋಬೋದು. ಹಾಗೆ ಸ್ವಲ್ಪ ಹಸಿ ಅಲ್ಲವನ್ನು ಕೂಡ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ. ಸೊ ನೀವು ಕೂಡ ಇದನ್ನೆಲ್ಲ ಆ್ಯಡ್ ಮಾಡಿಕೊಂಡು ಹಾಕ್ಕೋಬೋದು. ಎಲ್ಲದು ಒಂದೇ ಸರಿಗೆ ಹೀಟ್ ಅಂತ ಅನಿಸುತ್ತೆ ಅಂದರೆ ಕೆಲವೊಂದನ್ನು ನೀವು ಸ್ಕಿಪ್ ಮಾಡ್ಕೋಬೋದು. ಇನ್ನೊಂದು ಟೈಮ್ ಮಾಡುವಾಗ ಅದನ್ನೆಲ್ಲ ಯೂಸ್ ಮಾಡಿಕೊಂಡು ಹಾಕ್ಕೋಬೋದು. ಸೊ ಮನೇಲಿ ಎಲ್ರಿಗೂ ಕೂಡ ವಾತಾವರಣ ಕೆಟ್ಟೋಗಿದೆ, ತುಂಬ ಅವರ ಹೆಲ್ತ್ ಕೂಡ ಹಾಳಾಗ್ತಾಯಿದೆ. ಅದಕ್ಕೋಸ್ಕರ ಇದನ್ನು ಟ್ರೈ ಮಾಡ್ತಾಯಿದ್ದೀನಿ. ಮೊದಲು ಯಾವಾಗಲೂ ಇದನ್ನೇ ನಾನು ಮಾಡ್ತಾಯಿದ್ದಿದ್ದು. ಒಳ್ಳೆ ರಿಸಲ್ಟ್ ಕೂಡ ಇದೆ, ಬಟ್ ಸ್ವಲ್ಪ ಹೀಟ್ ಇದು ಅಷ್ಟೇ. ಅದಕ್ಕೆ ತಕ್ಕ ಹಾಗೆ ಸೈಡಲ್ಲಿ ಬೇರೆ ಬೇರೆ ತಂಪಿನ ಪದಾರ್ಥಗಳನ್ನು ಕೂಡ ತೊಗೊಳ್ಬೇಕಾಗತ್ತೆ. ಅದಕ್ಕೋಸ್ಕರ ತಂಪಿನ ಪದಾರ್ಥ ಕೂಡ ಆಮೇಲೆ ನಾವು ತಿಂತಾ ಇರ್ತೀವಿ. ಆರೆಂಜ್ ಆಗಿರ್ಬೋದು, ಎಳ್ನೀರು ಆಗಿರ್ಬೋದು, ಈ ಥರ ತೊಗೊಳ್ತಾ ಇರ್ತೀವಿ. ಅದರಿಂದ ನಮಗೆ ಬ್ಯಾಲೆನ್ಸ್ ಆಗಿಬಿಡುತ್ತೆ ಇದು. ನೋಡಿ, ಇವಾಗ ನಾನು ಒಂದು ಕಡೆ ನೀರನ್ನು ಕಾಯಿಸ್ಕೊಂಡು ಇಟ್ಕೊಳ್ತಾ ಇದ್ದೀನಿ. ಈ ನೀರಿಗೆ ಯಾಕಂತಂದರೆ ಮನೆಯಲ್ಲಿ ಎಲ್ಲ ಮಕ್ಕಳಿಗೂ ಸ್ವಲ್ಪ ಇದು ಅರ್ಧ ಕ್ವಾಂಟಿಟಿ ಬರೋವರೆಗೂ ಕೂಡ ಕುದಿಬೇಕಾಗುತ್ತೆ. ಅದಕ್ಕೋಸ್ಕರ ಜಾಸ್ತಿ ನೀರು ಇಟ್ಕೊಂಡಿದ್ದೀನಿ, ಒಲೆ ಹಚ್ಚಿದ್ದೀನಿ. ಈಗ ಇವನ್ನೆಲ್ಲ ಕೂಡ ನಾನು ಇದಕ್ಕೆ ಸ್ವಲ್ಪದಾಗಿಯೇ ಪೀಸ್ ಮಾಡಿ ಹಾಕ್ಕೊಳ್ತೀನಿ. ಹಾಕ್ಕೊಂಡು ಕುದಿಬೇಕು, ಕಂಪ್ಲೀಟಾಗಿ ಬಾಯ್ಲ್ ಆಗಬೇಕು ಇದು. ಅದಕ್ಕೋಸ್ಕರ ಬನ್ನಿ ಇವನ್ನ ಒಂದೊಂದಾಗಿಯೇ ಹಾಕ್ಕೊಳ್ತಾ ಹೋಗ್ತೀನಿ. ನೋಡಿ, ಇಲ್ಲಿ ಎಲ್ಲವನ್ನು ಕೂಡ ನಾನು ಈ ರೀತಿಯಾಗಿ ಎಲೆಗಳನ್ನು ಪೀಸ್ ಮಾಡಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಒಂದು ಚಿಟಿಕೆಯಷ್ಟು ಅರಿಶಿನ ಹಾಕ್ಕೊಳ್ತೀನಿ. ಇದರಲ್ಲಿ ಅರಿಶಿಣದಲ್ಲಿ ಆ್ಯಂಟಿಬಯೋಟಿಕ್ ಜಾಸ್ತಿ ಇರೋದ್ರಿಂದ ತುಂಬಾ ಒಳ್ಳೆಯದು. ಆದಷ್ಟು ಮನೆಯಲ್ಲೇ ಮಾಡಿರೋವಂಥ ಅರಿಶಿಣ ಇತ್ತು ಅಂದರೆ ಹಾಕ್ಕೊಳ್ಳಿ, ಅದೇ ತುಂಬ ಒಳ್ಳೆಯದು. ಇನ್ನು ಒಂದು ಸ್ವಲ್ಪ ಅಂದರೆ ಸ್ವಲ್ಪನೇ ನಾನು ಇಲ್ಲಿ ಸುಣ್ಣವನ್ನು ಹಾಕ್ಕೊಳ್ತೀನಿ. ತಿನ್ನೋ ಸುಣ್ಣ ಬರುತ್ತಲ್ಲ ಅದು. ನೋಡಿ, ಇದನ್ನು ಹಾಕಿದ ಕೂಡಲೇ ಆಟೋಮೆಟಿಕ್ ಕಲರ್ ಚೇಂಜ್ ಆಗುತ್ತೆ, ಯಾಕಂದರೆ ಸುಣ್ಣ ಮತ್ತು ಅರಿಶಿಣ ರಿಯಾಕ್ಟ್ ಆಗುತ್ತೆ. ಅದಕ್ಕೋಸ್ಕರ ಮತ್ತು ಭಯ ಹಾಕ್ಕೋಬೇಡಿ. ಇಲ್ಲೋಡಿ, ರೆಡ್ ಕಲರ್ಗೆ ಬರ್ತಾಯಿದೆ, ಅದು ಒಂಥರ ನಮಗೆ ಬ್ಲಡ್ ಕಲರ್ ಕಾಣಿಸ್ಬಿಡುತ್ತೆ. ಮತ್ತು ಭಯ ಪಟ್ಕೋಬೇಡಿ ಯಾರು ಕೂಡ. ಕಂಪ್ಲೀಟಾಗಿ ಬಾಯ್ಲ್ ಆಗಲಿ. ನೀವು ಈಗ ಬೆಲ್ಲವನ್ನು ಕೂಡ ಎಲ್ಲದೂ ಆ್ಯಡ್ ಮಾಡಿಕೊಂಡು ಹಾಕ್ಕೊಳ್ಳಿ. ಕೆಲವೊಂದಿಷ್ಟು ಸ್ಕಿಪ್ ಮಾಡ್ಕೊಳ್ಳಿ, ತುಂಬ ಹೀಟ್ ಇದು. ಅದಕ್ಕೋಸ್ಕರ ಬೇರೆ ಸೈಡ್ ಎಫೆಕ್ಟ್ಸ್ ಏನೂ ಬರೋದಿಲ್ಲ, ಒಳ್ಳೆಯದೇ. ಬಟ್ ಏನು ಅಂದರೆ ಹೀಟ್ ಆದಾಗ ನಾವು ಜೀರಿಗೆ ಕಷಾಯ ಈ ರೀತಿ ಮತ್ತು ತಂಪಿನದ್ದು ತೊಗೊಳ್ಬೇಕಾಗುತ್ತೆ. ಜೀರಿಗೆ ಕಷಾಯ ಮಾಡ್ಕೊಂಡು ಕುಡಿಯೋದ್ರಿಂದ ಅದು ಕೂಡ ಬಾಡಿಯನ್ನು ತಂಪು ಮಾಡುತ್ತೆ. ಇದಾಗಿದ್ದ ನಂತರ ನೀವು ಡೇ ಟೈಮಲ್ಲಿ ಯಾವಾಗಾದರೂ ಜೀರಿಗೆ ಕಷಾಯವನ್ನು ಕೂಡ ಮಾಡಿಕೊಂಡು ಕುಡಿಬೋದು. ಈಗ ಬೆಳಗ್ಗೆ ಖಾಲಿ ಹೊಟ್ಟೆನಲ್ಲಿ ಇದನ್ನು ಕುಡಿಯೋದ್ರಿಂದ ಸ್ವಲ್ಪ ಬೆಳಗ್ಗೆ ಬಿಸಿ ಖಾಲಿ ಗಂಟಲಿಗೆ ಆರಾಮಾಗುತ್ತೆ. ಅದಕ್ಕೋಸ್ಕರ ನೋಡಿ, ಕಲರ್ ಹೇಗೆ ಆಗ್ತಿದೆ ಅಂತ ಹೇಳ್ಬಿಟ್ಟು ಕಂಪ್ಲೀಟಾಗಿ. ಈಗ ನಾನು ಬೆಲ್ಲವನ್ನು ಆ್ಯಡ್ ಮಾಡ್ಕೊತಿದ್ದೀನಿ. ಇದಕ್ಕೆ ಸ್ವಲ್ಪ ನಿಮ್ಮ ಟೇಸ್ಟ್ಗೆ ತಕ್ಕ ಹಾಗೆ ಹಾಕ್ಕೊಳ್ಬೋದು. ನಮಗೆ ಬೆಲ್ಲ ಬೇಡ ಅಂತ ಅಂದರೆ ಶುಗರ್ ಇರೋರು ಇದನ್ನು ಸ್ಕಿಪ್ ಮಾಡ್ಕೊಳ್ಬೋದು. ಶುಗರ್ ಇರೋರು ಕೂಡ ಇದನ್ನು ಕುಡಿಬಹುದು. ಆ್ಯಕ್ಚುಲಿ ಇದರಲ್ಲಿ ಅಮೃತ ಬಳ್ಳಿ ಹಾಕಿರೋದ್ರಿಂದ ಅವ್ರಿಗೂ ಕೂಡ ತುಂಬಾ ಒಳ್ಳೆಯದು ಇದು. ಇದನ್ನು ಅರಿಶಿಣ ಎಲ್ಲ ಇರೋದ್ರಿಂದ. ಸೊ ಈಗ ಕಂಪ್ಲೀಟಾಗಿ ಬಾಯ್ಲ್ ಆಗಲಿ ಇದು. ನಾನು ಇಷ್ಟೇ ಹಾಕಿರೋದು, ಬೇರೆ ಏನೂ ಆ್ಯಡ್ ಮಾಡಿಲ್ಲ. ಇಷ್ಟು ಸಾಕು ಇವತ್ತಿಗೆ. ಮತ್ತು ಎಲ್ಲದು ಕಂಪ್ಲೀಟಾಗಿ ಹಾಕೋಕ್ಕೋದ್ರೆ ಕಷ್ಟ ಆಗುತ್ತೆ. ಜೀರಿಗೆ ಇದರಲ್ಲಿನೇ ನೀವು ಆ್ಯಡ್ ಮಾಡ್ಕೊಳ್ಬೋದು, ಅದು ಕೂಡ ತುಂಬಾ ಒಳ್ಳೆಯದು. ಜೀರಿಗೆ, ಸೋಂಪು ಕಾಳು ಎರಡನ್ನೂ ಹಾಕ್ಕೊಳ್ಬೋದು. ಈಸಿಯಾಗಿ ಡೈಜೆಷನ್ ಕೂಡ ಆಗುತ್ತೆ, ನಿಮಗೆ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಕೂಡ ಆಗೋದಿಲ್ಲ. ಇದೊಂದು ಸ್ವಲ್ಪ ಗ್ಯಾಸ್ಟ್ರಿಕ್ ಥರ ಆಗುತ್ತೆ ಕೆಲವೊಬ್ಬರಿಗೆ, ಹೀಟ್ ಇರೋದ್ರಿಂದ ಎಲ್ಲ ಗ್ಯಾಸ್ಟ್ರಿಕ್ ಅಂಶ ಇರುತ್ತೆ ಅಂತ ಹೇಳ್ತಾರೆ. ಹಾಗೇನೂ ಆಗಲ್ಲ, ಬಟ್ ಕೆಲವೊಬ್ಬರಿಗೆ ವಯಸ್ಸಾದವ್ರಿಗೆ ಸ್ವಲ್ಪ ಗ್ಯಾಸ್ಟ್ರಿಕ್ ಸಮಸ್ಯೆ ಆಗ್ಬೋದು. ಸೋಂಪು ಕಾಳು ಮತ್ತು ನೀವು ಜೀರಿಗೆ ಹಾಕೊಳ್ಳೋದ್ರಿಂದ ಆ ಸಮಸ್ಯೆ ಕೂಡ ಉಟ್ಕೊಳ್ಳೋದಿಲ್ಲ. ಸಮ್ಮ ಅಲ್ಲಾಕಿ ಧನ್ಯ ಆಕಿ ಪಾಪು, ಅದು ಪಾಪು. ಸಮ್ಮ ಕುಡ್ಸೋದ್ ಬಿಟ್ಟು ಧನ್ಯ ಕುಡ್ಸಕ್ ಹೋಗಿರಲ್ಲ. ಬೂವ ಕುಡಿಯಲ್ಲ, ಅದು ಪಾಪಚ್ಚಿ. ಈಗ ಸಾತು ಕುಡಿಸಿದ್ನಿ ಅಲ್ಲಮ್ಮ, ಪಚ್ಚಣದು ಇದು, ಬರೀ ಬಾಬು ಕುಡಿಯೋದು ಇದು.
ನೋಡಿ ಫ್ರೆಂಡ್ಸ್, ಇವಾಗ ಅರ್ಧದಷ್ಟು ಖಾಲಿಯಾಗಿದೆ. ಇವಾಗ ನಾನು ಇಳಿಸ್ಕೊಳ್ತಿದ್ದೀನಿ. ಫುಲ್ಲು ಬಾಯ್ಲಾಗಿ ಕಡಿಮೆ ಆಗಿರೋದು. ಈಗ ನಮಗೆ ಇಷ್ಟು ಬೇಕು ನೋಡಿ. ಕಲರ್ ಈಗಲೂ ಕೂಡ ಚೇಂಜ್ ಆಗಿದೆ. ಆವಾಗ ಮಾತ್ರ ರೆಡ್ ಕಲರ್ ಬಂತು, ಈಗ ಚೇಂಜ್ ಆಗಿದೆ ಸ್ವಲ್ಪ. ಇವಾಗ ನೀವು ಫೈನಲ್ ಆಗಿ ಕೆಳಗೆ ಇಳಿಸಿದ ನಂತರ ಇದಕ್ಕೆ ಟೇಸ್ಟ್ಗೆ ಬೇಕು ಅಂದರೆ ಲೆಮನ್ ಹಾಕ್ಕೋಬೋದು. ಲೆಮನ್ ಕೂಡ ತುಂಬ ಚೆನ್ನಾಗಿರುತ್ತೆ, ಕಫ ಕರಗೋದಕ್ಕೆ ಇನ್ನೂ ಬೆಸ್ಟ್ ಇದು. ಅದಕ್ಕೋಸ್ಕರ ನಾನು ಕೂಡ ಇದಕ್ಕೆ ಲೆಮನ್ ಹಾಕ್ಕೊಳ್ತಾ ಇದ್ದೀನಿ. ಕೆಳಗಡೆ ಎಲ್ಲ ಸೋಸಿದ ನಂತರ ಹಾಕ್ಕೊಳ್ತೀನಿ. ಕೆಲವೊಬ್ಬರಿಗೆ ಬೇಕು, ಕೆಲವೊಬ್ಬರಿಗೆ ಬೇಡ ಲೆಮನ್. ಅದಕ್ಕೋಸ್ಕರ ನಾನು ಬೇಕಿರೋರಿಗೆ ಮಾತ್ರ ಹಾಕ್ತಾಯಿದ್ದೀನಿ. ನೀವು ಕೂಡ ಹಾಗೆ ಮಾಡಿ. ಅದರಿಂದ ಇವನ್ ವಿಟಮಿನ್ ಸಿ ಕೂಡ ನಮಗೆ ದೇಹಕ್ಕೆ ಸಿಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ವಿಟಮಿನ್ ಸಿ ಹೇರಳವಾಗಿ ಜಾಸ್ತಿ ತೊಗೊಂಡಷ್ಟು ಬಿಳಿ ಕೂದಲು ಸಮಸ್ಯೆ ಕಡಿಮೆ ಆಗ್ತಾ ಬರುತ್ತೆ. ಸಣ್ಣ ಸಣ್ಣ ಮಕ್ಕಳಲ್ಲಿ ಕೂಡ ಬಿಳಿ ಕೂದಲು ಆಗುತ್ತೆ ಅಲ್ವಾ, ಅವರು ಆದಷ್ಟು ಸ್ವಲ್ಪ ಲೆಮನನ್ನು ಜಾಸ್ತಿಯಾಗಿ ಊಟದಲ್ಲಿ ಯೂಸ್ ಮಾಡೋದ್ರಿಂದ ಬಿಳಿ ಕೂದಲು ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ ನೋಡಿ. ಅದಕ್ಕೋಸ್ಕರ ಹಾಕ್ಕೊಳ್ಳಿ. ನಮಗೂ ಕೂಡ ಇತ್ತೀಚೆಗೆ ಬಿಳಿ ಕೂದಲು ಜಾಸ್ತಿ ಆಗ್ತಾಯಿದೆ. ಅದಕ್ಕೋಸ್ಕರ ಜಾಸ್ತಿಯಾಗಿಯೇ ನಾನು ಯೂಸ್ ಮಾಡ್ತಾಯಿದ್ದೀನಿ ನೋಡಿ. ನೋಡಿ ಫ್ರೆಂಡ್ಸ್, ಇದು ಹೋಮ್ ಮೇಡ್ ಕಷಾಯ ಇವಾಗ ರೆಡಿಯಾಗಿದೆ. ವಿಂಟರ್ ಸೀಸನ್ಗೆ, ಕಾಫ್ ಆ್ಯಂಡ್ ಕೋಲ್ಡ್ಗೆ ಹೋಮ್ ರೆಮಿಡಿ. ಇವಾಗ ಟ್ರೈ ಮಾಡಿ ರಿಸಲ್ಟ್ ಹೇಳಿ. ಸಮೋಸರಿ ಹಿಂದಕ್ಕೆ ಈಗ ವೀರೇಶ್ ಅವರು ಟೇಸ್ಟ್ ನೋಡಿ ಹೇಳ್ತಾರೆ ಹೇಗಾಗಿದೆ ಅಂತ. ಒಂದು ಸಿಪ್ ಎಲ್ಲ ಹಳೇದವ, ನೀವೇ ಈಗ ಫಸ್ಟ್ ಟೇಸ್ಟ್ ಮಾಡಬೇಕು. ಸರಿ ಹಿಂದೆ ಸರಿ. ಹೇಗಿದೆ ಸರ್? ಸೂಪರ್ ಆಗಿದೆ. ಥ್ಯಾಂಕ್ ಯು ಫಾರ್ ಯುವರ್ ಕಾಂಪ್ಲಿಮೆಂಟ್ಸ್. ಇವಾಗ ಸಮ ಅವ್ರು ಕುಡಿತಾರೆ. ಕಮೆಂಟ್ ಮಾಡು ಏನಂತ. ವೇಟ್ ಮಾಡಿ, ತಣ್ಣಗಾದ್ಮೇಲೆ ಹೇಳ್ತೀವಿ. ಸಮ ಹೆಂಗಿದೆ ಟೇಸ್ಟ್ ಹೆಂಗಿದೆ? ಸೂಪರಾ? ಹೆಂಗೈತೆ ಅಮ್ಮ ಟೇಸ್ಟ್? ನಿಜ ಸಾತ ನೀನು ಸೂಪರ್ ಐತಿ. ಬೆಲ್ಲ ತೋರ್ಸು ಕಷಾಯನ. ಯಾಕೆ ಮಾಡಿ ಕೊಟ್ಟಾಳ ಅಮ್ಮ ಇದನ್ನು? ಹೌದಾ, ವಿಂಟರ್ ಸೀಸನ್. ಹೆಂಗೈತಿ ದೊಡ್ಡಮ್ಮ? ನೀನಮ್ಮ ಈಕಿನ ಡೌಟ್ ಈಕಿಗೆ ಹೋಗೋದು. ಅದನ್ನ ಹೆಂಗನ ಕುಡಿದಿಲ್ಲ ಯಾವುದೋ ಒಂದು ಚಾದಾಗ. ಏನಾತಿದ್ರತಿ ಅನ್ನ ಮಜ್ಜಿ ಹಂಗೆ ಹಾಕ್ಯಂತಾಳ. ಅನ್ನ ಮಜ್ಜಿ ಹಂಗ ಹೋಗ್ತಿದ್ಲು. ನಮ್ ಧೃತಿ ನೋಡ್ರಿ ಇವತ್ತು ಏನ ಆಗ್ಯಾಳ ಅಂದ್ರ ಅನ್ನ ಮಜ್ಜಿ ಆಗ್ಯಾಳಂತ. ಇದು ಅನ್ನ ಮಜ್ಜಿ ಸೀರೆ, ಇದು ನಮ್ಮ ಮಮ್ಮಿ ಇದು ಸೀರೆ. ಅದಕ್ಕೆ ಅನ್ನ ಮಜ್ಜಿ ಸೀರೆ ಉಟ್ಕೊಂಡು ಅನ್ನ ಮಜ್ಜಿ ಆಗಿನಿ ಅಂತ ಹಿಂಗೆಲ್ಲ ಮಾಡ್ಬಾರ್ದು. ಇದು ಇವತ್ತು ರೈತ ಅಲ್ಲ, ಏನು ರೈತರ ದಿನಾಚರಣೆ ಅಲ್ಲ, ಅದಕ್ಕೆ ರೈತರ ದಿನಾಚರಣೆಗೆ ಸೀರೆ ಉಟ್ಕೊಂಡು ಒಂದು ರೀಲ್ಸ್ ಮಾಡ್ತಿದ್ದಾರೆ. ನಡ್ರಿ ಪುಟ್ಟಿ ಕೊಡ್ತ ನಡ್ರಿ. ಹಂಗೆ ಮಾಡ್ಕೊಬಿಡ್ರಿ. ಹಂಗೆ ಮಾಡ್ಬಿಡದಮ್ಮ ಸಮ್ಮ. ನೀನ್ ಸಲಿಕೆ ಹೊತ್ಕೊಂಡು ಕುಡುಗಲ್ಲಿ ಇಟ್ಕೊಂಡು ಪಲ್ಯ ಕಟ್ ಮಾಡಂತಿ ಬಾ. ಫೈನಲಿ ಎಲ್ಲರೂ ಸೇರಿ ರೆಡಿ ಆದರು. ನಮ್ಮ ಧೃತಿ ನೋಡ್ರಿ ಆಗಲೇ ಒಂದು ಸೀರೆ ಉಟ್ಕೊಂಡಿದ್ಲು. ಆ ಸೀರೆ ಮತ್ತೆ ಬೇಡ ನನಗೆ ಸಮ್ಮನಂತದೇ ಪ್ಲೇನ್ ಬೇಕು ಅಂಥೇಳಿ ಮತ್ತೆ ಇನ್ನೊಂದು ಸೀರೆ ಬೇಕು ಅಂತ ತರಿಸ್ಕೊಂಡು ಹಾಕ್ಕೊಂಡ್ಳು. ಅದು ಆ್ಯಕ್ಚುಲಿ ನನ್ನ ಹತ್ರ ಈ ಥರ ಇಲ್ಕಲ್ ಸೀರೆ ಇರಲಿಲ್ಲ, ಒಂದೇ ಇದ್ದಿದ್ದು. ಈಗ ಸಮ್ಮ ಹಾಕ್ಕೊಂಡಿದ್ದಾಳಲ್ವ, ಅದೊಂದೇ ಸೀರೆ ಇರೋದು. ನನಗೆ ಅದರಲ್ಲಿ ಕ್ರೇಜ್ ಕಡಿಮೆ ಸ್ವಲ್ಪ ಇರಲಿಲ್ಲ. ಮತ್ತು ಅಮ್ಮನ ಮನೆಯಲ್ಲಿ ಅಮ್ಮ ಮೊದಲೇ ಒಂದು ಕಳಿಸಿದ್ರು, ಅದನ್ನು ಬೇಡ ಅಂದಿದ್ದಕ್ಕೆ ಮತ್ತೆ ಇನ್ನೊಂದು ಕಳಿಸಿದ್ರು. ಸೊ ಈಗ ಅದನ್ನು ಕೂಡ ಹಾಕ್ಕೊಂಡು ಈಗ ರೆಡಿಯಾಗಿ ನಿಂತಿದ್ದಾರೆ ನೋಡಿ. ರೈತರ ದಿನಾಚರಣೆಗೋಸ್ಕರ ಈ ಒಂದು ತಯಾರಿ ಮಾಡಿ ಒಂದಿಷ್ಟು ರೀಲ್ಸ್ ಮಾಡೋಣ ಮಕ್ಕಳ ಜೊತೆ ಅಂತ ಅಂದ್ಕೊಂಡು ಮಾಡಿದ್ವಿ ನೋಡಿ. ಫೈನಲ್ ಆಗಿ ಹೇಗೆ ರೆಡಿಯಾಗಿದ್ದಾರೆ, ಹೇಗೆ ಕಾಣಿಸ್ತಿದ್ದಾರೆ ಅಂತ ದಯವಿಟ್ಟು ಒಂದು ಕಮೆಂಟ್ ಮಾಡಿ. ಆಲ್ಮೋಸ್ಟ್ ಇದರ ಮೇಲೆ ಒಂದಿಷ್ಟು ರೀಲ್ಸ್ ಎಲ್ಲ ಆಗಲೇ ಶೇರ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೇ ಈಗ ಸ್ವಲ್ಪ ಇದನ್ನು ವಿಡಿಯೋ ಮುಖಾಂತರ ತೋರಿಸ್ತಾ ಇದ್ದೀನಿ ನಿಮಗೆ ಹೇಗೆ ಕಾಣಿಸ್ತಾ ಇದ್ರು ಅಂತ ಹೇಳ್ಬಿಟ್ಟು.
ಸೊ ಅಕ್ಕ ಇದ್ಲಲ್ವ, ಅಕ್ಕ ಇದ್ದಾಗ ಇದನ್ನೆಲ್ಲ ಅವಳು ಮಾಡ್ತಾ ಇರ್ತಾಳೆ. ಸ್ಕೂಲಿಗೆ ಬೇರೆ ಹೋಗಿರಲಿಲ್ಲ, ಎಲ್ಲರೂ ಮನೇಲೇ ಇದ್ದರು. ಹುಷಾರಿರ್ಲಿಲ್ಲಲ್ವ, ಹುಷಾರಿಲ್ಲದೆ ಇದ್ದಾಗ ಸ್ವಲ್ಪ ಕಳ್ಸೋಕ್ಕೂ ಕೂಡ ಮನಸ್ಸಿರಲಿಲ್ಲ. ಅದಕ್ಕೆ ಅದ್ರ ಜೊತೆ ಸ್ವಲ್ಪ ಹಾಗೆ ಮನೇಲೇ ಎಲ್ಲರೂ ಕೂತ್ಕೊಂಡು ಬೇಜಾರಾಗ್ತಾಯಿತ್ತು. ಸ್ವಲ್ಪ ಈ ಥರದ್ದೆಲ್ಲ ಏನಾದರೂ ಸ್ಪೆಷಲ್ ಡೇ ಅಂತ ಇದ್ದಾಗ ರೆಡಿ ಮಾಡಬೇಕು ಅಂತೇಳಿ ಅಕ್ಕ ರೆಡಿ ಮಾಡಿದ್ಲು. ಇದೆಲ್ಲ ಸೇರಿ ಫೈನಲ್ ಆಗಿ ನಮ್ಮದೇ ತೋಟದಲ್ಲಿ ಏನಾದರೂ ಒಂದಿಷ್ಟು ರೀಲ್ಸ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಎಲ್ಲರನ್ನೂ ಕರ್ಕೊಂಡು ಬಂದು ಇಲ್ಲಿ ಕೂಡಿಸಿ ಒಂದಿಷ್ಟು ಕ್ಲಿಪ್ಪಿಂಗ್ಸ್ನ ತೊಗೊಳ್ತಾ ಇದ್ದೀವಿ. ನೋಡಿ ಹೇಗೆ ಇದ್ದಾರೆ ಅಂತೇಳ್ಬಿಟ್ಟು. ಅದರಲ್ಲೂ ಕೂಡ ಹೆಣ್ಮಕ್ಳಿಗೆ ಸೀರೆ ಅಂದ್ರೇ ಚೆಂದ ಅಲ್ವಾ. ಅದು ಸಣ್ಣ ಮಕ್ಕಳಾಗಲಿ ದೊಡ್ಡವರಾಗಲಿ ಒಂದು ನಮ್ಮ ಒಂದು ಸಂಸ್ಕೃತಿಯ ಪ್ರಕಾರ ಸೀರೆ ಉಟ್ಟಾಗೇ ಒಂದು ಹೆಣ್ಣಿಗೆ ಒಳ್ಳೆ ಕಳೆ ಬರೋದು ಅಂತ ಅನಿಸೋದು. ಸೊ ನನ್ನ ಮಕ್ಕಳು ಕೂಡ ಹಾಗೆ ತುಂಬ ಕಣ್ಣು ದೃಷ್ಟಿ ನಮ್ಮದೇ ಬೀಳೋ ಥರ ಆಗೋಗಿದ್ದಾರೆ. ಸೊ ಯಾರದು ಕೆಟ್ಟ ದೃಷ್ಟಿ ಬೀಳೋದು ಬೇಡ ಅಂತ ಈಗಲೇ ಕೇಳ್ಕೊಳ್ತಾ ಇದ್ದೀನಿ. ಜೊತೆಗೆ ಹೇಗಿದೆ ಅಂತೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಸಾತು ಕೂಡ ಅಷ್ಟೇ, ಅವನು ನಾವೆಲ್ಲ ಹೇಳಿದರೆ ಕೇಳಲ್ಲ. ಈ ಥರ ರೆಡಿ ಆಗೋ ಏನಾದರೂ ಮಾಡೋ ಅಂದರೆ ನಮ್ಮ ಅಕ್ಕ ಇದ್ದಿದ್ದಕ್ಕೆ ಮಾತಾದರೆ ಕೇಳ್ತಾನೆ. ಸೊ ಅದಕ್ಕೋಸ್ಕರ ರೆಡಿ ಆದ ಅವನು ಕೂಡ. ಹೇಗೋ ಒಂದು ಆ್ಯಕ್ಚುಲಿ ರೈತರ ದಿನಾಚರಣೆ ಇದ್ದಿದ್ದು ರೈತ ಮಾಡೋದಷ್ಟೇ, ಆದರೆ ಅವನ ಜೊತೆ ಇವ್ರಿಗೂ ಕೂಡ ಮಾಡಿದರೆ ಮಾಡಿಸ್ಕೊತಾನೆ ಅಂತ ಹೇಳ್ಬಿಟ್ಟು ರೆಡಿ ಮಾಡಿದ್ದು. ಸೊ ಅವನು ರೈತನಾಗಿ ಒಂದಿಷ್ಟು ತೋಟದಲ್ಲಿ ಏನಾದರೂ ಕೆಲಸ ಮಾಡಪ್ಪ ಅಂತಂದರೆ ಅದೊಂದು ಸಣ್ಣದು ಸಲಿಕೆ ಇಟ್ಕೊಂಡು ಕೆಲಸ ಮಾಡ್ತಿದ್ದ. ನೋಡಿದ್ರಲ್ಲ ಹೇಗೆ ಮಾಡ್ತಾಯಿದ್ದ ಅಂತೇಳ್ಬಿಟ್ಟು ಅದೊಂದು ಪೇಟ ಕಟ್ಕೋ ಬಟ್ಟೆ ಕಟ್ಕೋ ಅಂತ ಹೇಳ್ಕೊಟ್ಟಂಗೆಲ್ಲ ಮಾಡ್ತಾಯಿದ್ದ. ಇವಳು ಧೃತಿ ಅಂತೂ ಡ್ಯಾನ್ಸ್ ರಾಣಿ. ಅವಳು ಏನು ಹೇಳಿದ್ರು ಯಾವ ಥರ ಸ್ಟೆಪ್ ಹೇಳ್ಕೊಡ್ತೀವಿ ಆ ಥರ ಮಾಡ್ತಾನೆ ಇರ್ತಾಳೆ. ಸೊ ಅವಳಿಗೆ ಡ್ಯಾನ್ಸ್ ಅಂದರೆ ತುಂಬ ಇಷ್ಟ. ನಾವು ಹೇಗೆ ಹೇಳ್ತೀವಿ ಹಾಗೆ ಕೇಳ್ತಾಳೆ. ಅವಳಿಗೆ ಇಂಥದ್ರಲ್ಲೆಲ್ಲ ಇಂಟ್ರೆಸ್ಟ್ ಕೂಡ ಜಾಸ್ತಿ ಇದೆ. ಸೊ ಸಮ್ಮಗೂ ಕೂಡ ಸ್ವಲ್ಪ ಅವಳನ್ನ ನೋಡಿ ನೀನು ಮಾಡಮ್ಮ ಅಂತ ಹೇಳಿದಾಗ ಅವಳು ಕೂಡ ಮಾಡ್ಕೊಂಡು ಬರ್ತಾಯಿದ್ದಾಳೆ. ನೋಡಿ ಹೇಗೆ ಮಾಡ್ತಾಯಿದ್ದಾಳೆ. ಸೊ ಸಣ್ಣ ಮಕ್ಕಳು ಏನು ಮಾಡಿದರೆ ಚೆಂದನೇ ಅಲ್ವಾ, ಕ್ಯೂಟಾಗಿ ಕಾಣಿಸ್ತಾ ಇರುತ್ತೆ. ತುಂಬಾ ಚೆನ್ನಾಗಿ ಅನ್ನಿಸ್ತು. ಸೊ ಅರ್ಧ ದಿನ ಇದರಲ್ಲೇ ಕಳೆದೋಯ್ತು. ಅವ್ರನ್ನ ರೆಡಿ ಮಾಡೋದು ಇದೆಲ್ಲ ಮಾಡೋದು ಇದರಲ್ಲೇ ಕಳೆದೋಯ್ತು. ಸೊ ಅದ್ರ ಜೊತೆಗೆ ಈ ಥರದ್ದೆಲ್ಲ ಕಸ ಕಿತ್ತೋದು ಮಾಡೋದು ಅವಾಗವಾಗ ನೋಡ್ತಾ ಇರ್ತಾರಲ್ವ, ಇಂಥದ್ದೆಲ್ಲ ತಾವು ಕೂಡ ಮಾಡ್ತಾ ಇರ್ತಾರೆ. ಅದನ್ನೆಲ್ಲ ಕಿತ್ಕೊತ ಕೂತಿದ್ದಾರೆ ನೋಡಿ ಸಾತು. ಅವನಿಗೆ ಸ್ವಲ್ಪ ಈ ಥರ ಹೊಲದಲ್ಲಿ ಕೆಲಸ ಮಾಡೋದು ಈ ಥರದ್ದೆಲ್ಲ ತುಂಬ ಇಂಟ್ರೆಸ್ಟ್. ಯಾವಾಗಲೂ ಕೂಡ ಅಷ್ಟೇ ಬಹಳ ಇಂಟ್ರೆಸ್ಟ್ ತೋರಿಸ್ತಾನೆ ಇದರಲ್ಲಿ. ಅದಕ್ಕೋಸ್ಕರ ಅವನು ರೈತನಾಗೇನೆ ಕೆಲಸ ಮಾಡಬೇಕು ಅನ್ನೋದು ಕೂಡ ಅಂದ್ಕೊಳ್ತಿರ್ತಾನೆ. ಅವನು ಇಷ್ಟ ಯಾವುದ್ರಲ್ಲಾದರೂ ಮುಂದುವರಿಲಿ ಅಂತ ಅಂತಿರ್ತೀವಿ. ಸೊ ಈಗ ಎಲ್ಲರೂ ಸೇರಿಬಿಟ್ಟು ಊಟ ಮಾಡಬೇಕು, ಊಟದ ಟೈಮ್ ಆಗಿದೆ ಅಂತ ಹೇಳಿದಾಗ ನಾವಿಲ್ಲೇ ಊಟ ಮಾಡ್ತೀವಿ ಅಂತ ಹೇಳ್ತಾಯಿದ್ರು. ಅದಕ್ಕೋಸ್ಕರ ಒಂದಿಷ್ಟು ಎಳ್ಳು ಅಮಾವಾಸ್ಯೆ ಮುಗ್ದಿತ್ತಲ್ವ, ಎಳ್ಳು ಅಮಾವಾಸ್ಯೆ ಟೈಮಲ್ಲಿ ರೊಟ್ಟಿ ಹೋಳ್ಗೆ ಎಲ್ಲ ಮಾಡಿರೋದು ತಂದು ಕೊಟ್ಟರೆ ಅಲ್ಲೇ ಎಲ್ಲರೂ ಸೇರಿ ಊಟ ಮಾಡ್ಕೊಳ್ತಿದ್ದಾರೆ. ನೋಡಿ ಹೇಗೆ ಊಟ ಮಾಡ್ಕೊಳ್ತಾ ಇದ್ದಾರೆ ಅಂತೇಳ್ಬಿಟ್ಟು. ಅಣ್ಣನಿಗೆ ತಿನ್ನಿಸೋದು ತಾವು ತಿನ್ನೋದು ಎಲ್ಲ ಈ ಥರ ಒಂದಿಷ್ಟು ಮಾಡಿಕೊಂಡ್ರು ತುಂಬ ಒಂದು ರೀತಿಯಲ್ಲಿ ರಿಫ್ರೆಶ್ ಅನ್ನೋ ಥರ ಇರುತ್ತೆ. ಡೈಲಿ ಜೊತೆಗೆ ಈ ಥರದ್ದು ಏನಾದರೂ ಖುಷಿ ಪಟ್ವಿ. ಓಲ್ಡ್ ಡೇ ನಮಗೆ ಅದೇ ಮೈಂಡಲ್ಲೇ ಇದ್ಬಿಟ್ಟಿದ್ವಿ. ನೋಡಿ ನಮ್ಮ ಮಕ್ಕಳಿದು ವಿಡಿಯೋಸ್ ನೋಡೋದು ಮತ್ತು ಪದೇ ರೀಲ್ಸನ್ನ ಎಡಿಟ್ ಮಾಡೋದು ಅದನ್ನೆಲ್ಲ ವಾಟ್ಸಪ್ ಸ್ಟೇಟಸ್ಗೆ ಹಾಕೋದು, ಅದನ್ನೆಲ್ಲ ನೋಡಿ ಎಲ್ಲರೂ ಕಮೆಂಟ್ ಹಾಕೋದು, ಅವ್ರಿಗೆಲ್ಲ ರಿಪ್ಲೈ ಕೊಡೋದು, ಅವ್ರಿಗೆಲ್ಲ ಮಾತಾಡೋದು. ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದ್ದಾರೆ. ಏನು ಇವತ್ತು ನಿಮ್ಮ ಮಕ್ಕಳು ಸ್ಪೆಷಲ್ ಆಗಿಬಿಟ್ಟಿದ್ದಾರೆ ಅಂತ ಎಲ್ಲರೂ ಕೇಳೋದು. ಸೊ ಒಂಥರ ಸ್ಪೆಷಲ್ ಮೂಮೆಂಟ್ ಅನ್ನೋ ಮೆಮೊರೇಬಲ್ ಅನ್ನೋ ಥರನೂ ಇರುತ್ತೆ. ಖುಷಿ ಪಡೋದ್ರಲ್ಲಿ ಹೆಚ್ಚಿನ ಖುಷಿ ಅಂತಾನೆ ಹೇಳ್ಬೋದು. ನೋಡಿ ಇಷ್ಟೆಲ್ಲ ಇವತ್ತಿನ ಒಂದು ಲಾಗಲ್ಲಿ ಸ್ಪೆಷಲ್ ಆಗಿತ್ತು ಅಂತಾನೆ ಹೇಳ್ಬೋದು. ಸೊ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ ಲಾಗ್ನ. ಅದ್ರ ಜೊತೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಜಸ್ಟ್ ಒಂದೊಂದು ಮೂಮೆಂಟ್ಗಳು ಬೇರೆ ಥರದಲ್ಲಿ ಕ್ಯಾಪ್ಚರ್ ಮಾಡ್ಕೊಂಡಿರೋದು ಶೇರ್ ಮಾಡಿದ್ದೀನಿ. ಸೊ ಪದೇ ಅದನ್ನು ನೋಡಲಿಕ್ಕೆ ಬೇಜಾರಾದರೆ ದಯವಿಟ್ಟು ಸ್ಕಿಪ್ ಮಾಡಿ. ಇಲ್ಲ ಇಷ್ಟ ಆಗ್ತಾ ಇದೆ, ನನ್ನ ಮಕ್ಕಳು ನೋಡೋಕ್ಕೆ ಕ್ಯೂಟ್ ಅನ್ನಿಸ್ತಾ ಇದೆ ಅಂತ ಅನಿಸಿದರೆ ಕಂಪ್ಲೀಟಾಗಿ ವಿಡಿಯೋನ ನೋಡ್ತಾ ಹೋಗಿ ಹೇಗಿದೆ ಅಂತ ಹೇಳ್ಬಿಟ್ಟು ಏನು ಮೂಮೆಂಟಲ್ಲಿ ಯಾವ್ಯಾವ ಕ್ಯಾಪ್ಚರ್ ಮಾಡಿದ್ವಿ ಅಂತ ಹೇಳ್ಬಿಟ್ಟು ಶೇರ್ ಮಾಡ್ಕೊಂಡಿದ್ದೀನಿ ನಿಮ್ಮ ಜೊತೆ ಅಷ್ಟೇ.
ಸೊ ಈ ಥರ ಫೈನಲಿ ಸಾಕು ಬರಮ್ಮ ಅಂತ ಹೇಳಿದಾಗ ಸಾಕಾಗಿ ಬಂದು ಕೂತಿದ್ದಾರೆ ಅನ್ನೋ ಥರ ಹೊರಗಡೆ ಬಂದು ಕೂತಿದ್ದಾರೆ. ಸೊ ಅವರು ಪುಟ್ಟಿ ಮಾತ್ರ ಕೊಡೋದಕ್ಕೆ ರೆಡಿ ಇಲ್ಲ. ಇಬ್ಬರು ಕೂಡ ಅದು ನನ್ನ ಪುಟ್ಟಿ ಇದು ನನ್ನ ಪುಟ್ಟಿ ಅಂತ ಹೇಳ್ಬಿಟ್ಟು ಇಬ್ಬರು ಪುಟ್ಟಿ ಕೂಡ ಬಿಡೋದಕ್ಕೆ ರೆಡಿ ಇಲ್ಲ. ಆ ಥರ ಮಾಡ್ತಾಯಿದ್ರು. ಚಳಿಗಾಲಕ್ಕೆ ಸ್ಕಿನ್ ಕೇರ್ ರೊಟೀನ್ ಅಂತ ಏನೆಲ್ಲ ಮಾಡ್ತಾ ಇದ್ದೀನಿ ಸ್ವಲ್ಪ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ಚಳಿಗೆ ಕಂಪ್ಲೀಟಾಗಿ ಸ್ಕಿನ್ ಡ್ರೈ ಆಗ್ತಾ ಇದೆ. ಕೇರ್ ಮಾಡೋಕ್ಕೆ ಆಗ್ತಾ ಇಲ್ಲ, ಅಷ್ಟು ಚಳಿ ಇದೆ. ಚಳಿಗೆ ಬೇಗ ಎದ್ದೇಳೋಕ್ಕೂ ಆಗ್ತಿಲ್ಲ, ಎದ್ದರೂ ಕೂಡ ಕೆಲಸನೇ ಆಗೋದಿಲ್ಲ, ಆ ಥರ ಆಗ್ತಾಯಿದೆ. ಅದಕ್ಕೋಸ್ಕರ ಸ್ಕಿನ್ ಸ್ವಲ್ಪ ತುಂಬಾ ಡಲ್ ಆಗ್ತಾ ಇದೆ. ಅದಕ್ಕೋಸ್ಕರ ಸ್ಕಿನ್ ಕೇರ್ ಮಾಡೋಣ ಅಂತ ಅಂದ್ಕೊಂಡು ಇವಾಗ ಫಸ್ಟು ಇದು ನೈಟ್ ಕ್ರೀಮ್ ಆ್ಯಕ್ಚುಲಿ ಡೇ ಟೈಮಲ್ಲೇ ಯೂಸ್ ಮಾಡಿದ್ದೀನಿ, ಒಳ್ಳೆ ರಿಸಲ್ಟ್ ಕೊಟ್ಟಿದೆ ನನಗೆ. ಇದು ಆ್ಯಕ್ಚುಲಿ ಇದರಲ್ಲಿ ಆಲ್ಮಂಡು ಜೊತೆಗೆ ಸ್ಯಾಫ್ರನ್ ಕೇಸರಿ ಎರಡೂ ಯೂಸ್ ಮಾಡಿ ಕ್ರೀಮ್ನ ರೆಡಿ ಮಾಡಿಕೊಟ್ಟಿದ್ರು. ನಾನು ಯಾವಾಗಲೂ ಹೇಳ್ತಿದ್ನಲ್ವ, ಸಾಯಿ ಹರ್ಬಲ್ಸ್ ಅವ್ರದ್ದು ಹೋಮ್ ಮೇಡ್ ಹರ್ಬಲ್ ಪ್ರಾಡಕ್ಟ್ಸು. ಸೊ ಅವ್ರ ಮನೆಯಲ್ಲೇ ಮಾಡಿಕೊಡ್ತಾಯಿದ್ರು. ಸೊ ಇದು ಮೊದಲೇದ್ದು ಖಾಲಿಯಾಗಿತ್ತು. ಅದಾಗಿದ್ದ ನಂತರ ಮೊನ್ನೆ ರೀಸೆಂಟ್ಲಿ ಇದನ್ನು ತೊಗೊಂಡು ಬಂದಿದ್ದೆ. ಇದು ಯಾಕೋ ಸ್ವಲ್ಪ ಅವ್ರು ಮಾಡುವಾಗ ಏನೋ ಮಿಸ್ಟೇಕ್ ಆಗಿಬಿಟ್ಟು ಅದು ಸ್ವಲ್ಪ ಬೂಸ್ಟ್ ಎಲ್ಲ ಬಂದು ಕೆಟ್ಟೋಗಿತ್ತು. ಬಟ್ ನಾನು ಯೂಸೇ ಮಾಡಿರಲಿಲ್ಲ. ಅವ್ರಿಗೆ ಫೋಟೋ ಹಾಕಿದೆ ಈ ರೀತಿ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಮತ್ತೆ ನಿನ್ನೆ ನನಗೋಸ್ಕರ ಹೊಸದಾಗಿ ಮತ್ತೆ ಮಾಡಿಬಿಟ್ಟು ಕಳಿಸಿದ್ದಾರೆ. ಇವಾಗ ಇದನ್ನು ನೋಡೋಣ ಬನ್ನಿ. ನೋಡಿ, ಒಳಗಡೆ ಸ್ಯಾಫ್ರಾನ್ ಹಾಗೆ ಕಾಣಿಸ್ತಾ ಇದೆ, ನಿಮಗೆ ಕಾಣಿಸ್ತಿರ್ಬೋದು ಅಂತ ಅಂದ್ಕೊಳ್ತೀನಿ. ಸೊ ಫುಲ್ಲು ಡ್ರೈ ಆಗಿದೆ ಸ್ಕಿನ್ನು. ಅದನ್ನು ತೊಗೊಂಡು ಬಂದೆ ತುಂಬ ದಿನ ಆದರೆ ಯೂಸ್ ಮಾಡೇ ಇರಲಿಲ್ಲ ನಾನು. ಅದಕ್ಕೇನಾದರೂ ಆಯ್ತೇನೋ ಅಂದ್ಕೊಂಡೆ. ಬಟ್ ಫ್ರಿಜ್ಜಲ್ಲೇ ಇಡಬೇಕು ಅಂತ ಹೇಳಿದರು, ಫ್ರಿಜ್ಜಲ್ಲೇ ಇಟ್ಕೊಂಡಿದ್ದೆ. ಇದು ಎಷ್ಟು 6 ತಿಂಗಳು ಮೇಲೇ ಆಯಿತು. 6 ತಿಂಗಳ ಮೇಲೆ ಆದರೂ ಕೂಡ ಸ್ವಲ್ಪ ಕೂಡ ಏನೂ ಕೆಟ್ಟೇ ಇಲ್ಲ, ಹಾಗೇ ಇತ್ತು. ಇವನ್ ಹೊರ್ಗಡೆ ಕೂಡ ಇಡ್ತಾ ಇದ್ದೆ, ಒಂದೊಂದು ಸಾರಿ ಮರೆತು ಒಂದೊಂದು ಕಡೆ ಒಂದೊಂದು ಸಾರಿ ಫ್ರಿಜ್ಜಲ್ಲಿ ಕೂಡ ಇಡ್ತಿದ್ದೆ, ಏನೂ ಎಫೆಕ್ಟ್ ಆಗಿರಲಿಲ್ಲ. ಬಟ್ ಈ ಥರ ಆಗಿದ್ದಕ್ಕೆ ಅವರಿಲ್ಲ ನಮ್ಮ ಕಡೆನೇ ಮಿಸ್ಟೇಕ್ ಆಗಿರೋದು ಅಂತ ಹೇಳಿ ಮತ್ತೆ ಕೊಟ್ಟಿದ್ದಾರೆ. ನೋಡೋಣ, ಇದನ್ನು ಫಸ್ಟು ಟ್ರೈ ಮಾಡ್ತಾ ಇದ್ದೀನಿ. ಮತ್ತು ಹೇಗೆ ರಿಸಲ್ಟ್ ಬರುತ್ತೆ ಅಂತ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಬನ್ನಿ. ಸ್ಕಿನ್ ಕೇರ್ ರೊಟೀನ್ ಅಂತ ನಾನು ಏನೂ ಜಾಸ್ತಿ ಮಾಡಲ್ಲ. ಜಸ್ಟ್ ಇದೊಂದು ಕ್ರೀಮು ಹರ್ಬಲ್ ಆಗಿರೋದ್ರಿಂದ ಯೂಸ್ ಮಾಡೋದು, ಬೇರೆ ಏನು ಯೂಸ್ ಮಾಡಲ್ಲ. ಇಲ್ಲ ನ್ಯಾಚುರಲಾಗಿ ನಾನು ಕೊಬ್ಬರಿ ಎಣ್ಣೆ ಮಾತ್ರ ಅಪ್ಲೈ ಮಾಡೋದು. ಬಿಫೋರ್ ಗೋಯಿಂಗ್ ಟು ಬಾತ್ ಫೇಸ್ ವಾಶ್ ಮಾಡೋದಕ್ಕೂ ಮುಂಚೆ ಅಪ್ಲೈ ಮಾಡಿದರೆ ಅಥವಾ ರಾತ್ರಿ ಮಲಗುವಾಗ ಅಪ್ಲೈ ಮಾಡಿದರೆ ಬೆಟರ್ ಅಂತ ಅನಿಸುತ್ತೆ. ಆವಾಗ ಮಾತ್ರ ಯೂಸ್ ಮಾಡ್ತೀನಿ, ಇಲ್ಲಾಂದರೆ ಮಾಡಲ್ಲ. ಸೊ ಬನ್ನಿ, ಜೊತೆಗೆ ಇವತ್ತಿನ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಏನೆಲ್ಲ ಇರುತ್ತೆ ಲಾಗಲ್ಲಿ ಅಂತ ನೋಡ್ತಾ ಹೋಗಿ. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಅದ್ರ ಜೊತೆ ಅವರೇ ಸಾಯಿ ಹರ್ಬಲ್ಸ್ದು ಈ ಒಂದು ಹೋಮ್ ಮೇಡ್ ಲಿಪ್ ಬಾಮ್ ಕೂಡ ತೊಗೊಂಡಿದ್ದೀನಿ. ಸೊ ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ಒಂದು ಈ ಥರದ್ದು ಕಂಪ್ಲೀಟಾಗಿ ಖಾಲಿ ಆಯಿತು. ಈಗ ನೆಕ್ಸ್ಟು ಯೂಸ್ ಮಾಡ್ತಾಯಿದ್ದೀನಿ. ಡೈಲಿ ಬೇಸಿಸ್ ಮೇಲೆ ಯೂಸ್ ಮಾಡಿದರೂ ಕೂಡ ಏನು ನಮಗೆ ಎಫೆಕ್ಟ್ ಕೊಡೋದಿಲ್ಲ. ಬಟ್ ಆವಾಗವಾಗ ಸ್ವಲ್ಪ ಆವಾಗವಾಗ ಅಷ್ಟೇ ಮಾಡೋದು, ನಾನು ಡೈಲಿ ಯೂಸ್ ಮಾಡಲ್ಲ. ಸೊ ಈಗ ಡ್ರೈ ಆಗಿರೋದ್ರಿಂದ ನೋಡೋಣ ಅಂತ ಅಪ್ಲೈ ಮಾಡ್ತಾಯಿದ್ದೀನಿ. ಹೇಗೆ ಕಾಣಿಸುತ್ತೆ ನೋಡಿ, ನನ್ನ ಲಿಪ್ ನೋಡಿ ಹೇಗೆ ಕಾಣಿಸ್ತಾ ಇದೆ. ಈಗ ಅಪ್ಲೈ ಮಾಡಿದರೂ ಕೂಡ ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಲಿಪ್ ಬಾಮ್ ನೋಡಿ ಈಗ ಹೇಗಿದೆ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿ ಗ್ಲೋ ಕೊಡುತ್ತೆ. ತುಂಬ ಚೆನ್ನಾಗಿ ನಮಗೆ ಸ್ವಲ್ಪ ರಿಫ್ರೆಶ್ಮೆಂಟ್ ಸಿಗುತ್ತೆ ಫೇಸ್ಗೆ, ಹಾಗೆ ಇದಕ್ಕೆ ಲಿಪ್ಗೆ ತುಂಬ ಚೆನ್ನಾಗಿದೆ. ನಿಜವಾಗ್ಲೂ ಸ್ಯಾಟಿಸ್ಫೈ ಆಗುತ್ತೆ ಈ ಒಂದು ಪ್ರಾಡಕ್ಟಿಂದ ಮಾತ್ರ. ಇವತ್ತು ಆ್ಯಕ್ಚುಲಿ ಯಜಮಾನರು 2 ಸಾರಿ ಅನ್ನ ನೀಡ್ಕೊಂಡು ಊಟ ಮಾಡ್ತಿದ್ದಾರೆ ಅಂದರೆ ಗ್ರೇಟ್. ಏನ್ರಿ, ಯಾಕೆ 2 ಸಾರಿ ನೀಡ್ಕೊಂಡು ಆಗ್ತೀರ ಅನ್ನ ಬೇರೆ? ಇಲ್ಲ, ಪಲಾವು ಡೈಲಿ ಆದಂಗೆ ಆಗಿಲ್ಲ. ಹೆಂಗಾಗಿದೆ? ಸಲ ಮಾತ್ರ ಟಾಪ್ ಆಗಿದೆ. ಹೌದಾ? ಅದಕ್ಕೆ ನಾನು 2 ಸಲ ಇಳಿಸಿದ್ದೀನಿ. ಅದರ ಜೊತೆಗೆ ಇದು ಯಾವುದು ರೆಸಿಪಿ ಇದೆ? ಬೀಟ್ರೂಟ್ ರಾಯ್ತಾ. ಬೀಟ್ರೂಟ್ ರಾಯ್ತಾ ಅಂತ ಅದಕ್ಕೆ ಕಾಂಬಿನೇಷನ್ ಚೆನ್ನಾಗೈತೆ. ಅದಕ್ಕೆ ಅಂತಲೇ ಮಾಡಿದ್ದು. ಆ್ಯಕ್ಚುಲಿ ಪ್ರತಿ ಸಾರಿ ಮಸಾಲ ರುಬ್ಬಿ ಇಲ್ಲ ಅಂತಂದರೆ ಸ್ವಲ್ಪ ಏನಾದರೂ ಮಾಡಿ ಮೆಣಸು ಇರಬಾರ್ದು,
ಹಾಕಿ ಮಾಡ್ತೀವಿ. ಅಂದರೆ ಏನು ಮಸಾಲೆ ರುಬ್ಬೋದು ಅಂದರೆ ಪುದೀನ, ಕೊತ್ತಂಬರಿ, ಅಲ್ಲ, ಬೆಳ್ಳುಳ್ಳಿ ಈ ಥರ ಹಾಕಿ ಕೊಬ್ಬರಿ ಎಲ್ಲ ಹಾಕಿ ಮಾಡಿರ್ತಿದ್ದೆ. ಆದರೂ ಯಾವಾಗಲೂ ಪಲಾವ್ ಮಾಡಿದರೆ ಇಷ್ಟನೇ ಪಡಲ್ಲ ಯಜಮಾನ್ರು. ಪಲಾವ್ ಮಾಡೋಕ್ಕೆ ಹೋಗ್ಬೇಡ ಅಂತ ಹೇಳ್ತಾರೆ. ಮೊನ್ನೆ ತಾನೇ ಮೆಂತ್ಯ ಪಲಾವು, ಪಾಲಕ್ ಪಲಾವು ಎಲ್ಲ ಥರ ಮಾಡಿದ್ದೆ. ಅವಾಗೆಲ್ಲ ಬೇಜಾರಿಂದ ತಿಂತಿದ್ರು. ಇವತ್ತು ಅವ್ರಿಗೆ ಸಿಂಪಲ್ ಇರೋದು ಮಾಡೋಣ ಅಂತ ಮಾಡಿದ್ದೀನಿ. ಅದಕ್ಕೆ ಸಿಂಪಲಾಗಿ ಜಸ್ಟ್ ವೆಜಿಟೇಬಲ್ಸ್ ಅಷ್ಟೇ ಹಾಕಿದ್ದೀನಿ. ಸ್ವಲ್ಪ ಅದರಲ್ಲಿ ಸೋಯಾ, ನಮ್ಮ ಸಮ್ಮಗೆ ತುಂಬ ಇಷ್ಟ ಸೋಯಾ. ನಾವು ಬ್ಯಾಚುಲರ್ ಇದ್ದಾಗ ಮಾಡ್ಕೊಂತಿದ್ದಿದ್ರು. ಬ್ಯಾಚುಲರ್ ಪಲಾವ್ ಅಂತಲೇ ಹೇಳ್ತಾರೆ ಅವರು. ಅದನ್ನೇ ಮಾಡಿದ್ದೆ. ಅದಕ್ಕೂ ಕೂಡ ಹಾಕಿದ್ದೀನಿ, ಲವಂಗ ಹಾಕಿದ್ದೀನಿ, ಚಕ್ಕೆ ಹಾಕಿದ್ದೀನಿ, ಪತ್ರೆ ಹಾಕಿದ್ದೀನಿ, ಪಲಾವ್ ಎಲೆ ಹಾಕಿದ್ದೀನಿ. ಆದರೂ ಕೂಡ ಸ್ವಲ್ಪ ಮೈಲ್ಡಾಗಿ ಇರುತ್ತೆ ಅದು. ಅದಕ್ಕೋಸ್ಕರ ಇಷ್ಟಪಟ್ಕೊಂಡು ತಿಂತಿದ್ದಾರೆ. ಜಾಸ್ತಿ ಮಸಾಲೆ ಏನಿಲ್ಲ. ಆಲೂಗಡ್ಡೆ ಮೀನು ಹಾಕಿಬಿಟ್ರೆ ಕೆಟ್ಟೋಗ್ಬಿಡುತ್ತೆ. ಇವತ್ತು ಆಲೂಗಡ್ಡೆಯನ್ನು ಸ್ಕಿಪ್ ಮಾಡಿದ್ದೀನಿ. ಆಲೂಗಡ್ಡೆ ಏನು ಮಾಡಿಬಿಡುತ್ತೆ, ಎಲ್ಲ ಉಪ್ಪು ಎಳೆದು ಹೋಗ್ಬಿಡುತ್ತೆ, ಪಲಾವ್ ಟೇಸ್ಟ್ ಬರೋದೇ ಇಲ್ಲ. ಅದಕ್ಕೋಸ್ಕರ ಉಳಿದಿದ್ದೆಲ್ಲ ಹಾಕಿದ್ದೀನಿ. ಅದ್ರ ಜೊತೆ ಬೀಟ್ರೂಟ್ ಕೂಡ ಆ್ಯಡ್ ಮಾಡಿದ್ದೀನಿ. ಬೀಟ್ರೂಟ್ ರಾಯ್ತ ಜೊತೆಗೆ ಚೆನ್ನಾಗಿದೆ. ಯಾವಾಗಲೂ ರಾಯ್ತ ಬರೀ ಮೊಸರಲ್ಲೇ ಮಾಡ್ತಿದ್ದೆ, ಈ ಸರಿ ಬೀಟ್ರೂಟಲ್ಲಿ ಮಾಡಿದ್ದೀನಿ. ಅದಕ್ಕೆ ಚೆನ್ನಾಗಿದೆ ಅಂತ 2 ಸಾರಿ ಉಣ್ತಾ ಇದ್ದೀನಿ. ಒಟ್ಟು ಅನ್ನ ಅಂದರೆ ಸ್ವಲ್ಪ ಕಡಿಮೆನೇ, ಸುಮ್ಮನೆ ಮೇಲ್ಮೇಲೆ 1 ತುತ್ತು 2 ತುತ್ತು ಉಣ್ಬೇಕು ಅಂತ ಅಪ್ಪ ಮಗ 2 ತುತ್ತು ತಿನ್ನೋರು. ಇವತ್ತು 2 ಸರಿ ಅಲ್ರಿ, ಚೆನ್ನಾಗಿದೆನಾ? ಸರಿ, ಹಿಂಗೆ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ಯುವರ್ ಕಾಂಪ್ಲಿಮೆಂಟ್. ರಾಣಿ ಮಕ್ಕೊಂಡಿದ್ದ ತಿಂದಿಲ್ಲ ಅವಳು. ಸೋಯಾ ಅವಳಿಗೋಸ್ಕರ ಹಾಕಿದೆ. ನಾನೆಲ್ಲ ಹಾಕಿದ್ದೆ, ಸೋಯಾ ಹಾಕ್ಲಿಲ್ಲ, ಮರ್ತೋಗ್ಬಿಟ್ಟಿದ್ದೆ. ಅವಳು ಬಂದಿದ್ದು ನೆನಪಾಯ್ತು ನನಗೆ ಸೋಯಾ ಹಾಕ್ಬೇಕಂತ. ಶುಗರ್ಲೆಸ್ ಪಿಕ್ಚರ್ ಮನೆಗೆ ಬಂದವ್ರು ಸಕ್ಕರೆ ಅಂತಿದ್ದಾರೆ ನೋಡಿ ಹೆಸರು. ಶುಗರ್ಲೆಸ್ ಪಿಕ್ಚರ್ ಹೆಸರೇ ಶುಗರ್ಲೆಸ್ ಅಂತೆ. ಅವ್ರ ಮನೆಗೆ ಊಟಕ್ಕೆ ಕರೆದ್ರಂತ ಸಕ್ಕರೆ ಅಂತಿಟ್ರಿ ಹೆಸರು. ಅವ್ನ ಪಾಪ ಸಕ್ಕರೆ ಪ್ರೇಮಿ, ಅವನು ಹೀರೋ. ತಿನ್ನೋಕ್ಕಿಲ್ಲ ಬಾಯಿ ಏನು ಶುಗರ್ ಐತೆ ಅಂತ ದೋಸೆ. ಸೊ ನಾನು ಎಳ್ಳಚ್ಚಿದ ರೊಟ್ಟಿ, ಸೋರೆಕಾಯಿ ಪಲ್ಯ, ಕೆಂಪು ಚಟ್ನಿ, ಅದ್ರ ಜೊತೆ ಕೆಂಪು ಚಟ್ನಿ, ಇದಕ್ಕೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ದೀನಿ. ಸೂಪರ್ ಇದೆ ಇದು ಸೋರೆಕಾಯಿ ಪಲ್ಯ. ಅದ್ರ ಜೊತೆ ರಾಯ್ತ ಸ್ವಲ್ಪ ಸೈಡಲ್ಲಿ ಹಚ್ಕೊಂಡಿದ್ದೀನಿ, ನನಗೆ ಇಷ್ಟ ಈ ಥರ. ಅದ್ರ ಜೊತೆ ಹಸಿ ಈರುಳ್ಳಿ, ಎಳ್ಳಚ್ಚಿದ ರೊಟ್ಟಿ ತಿಂತಿದ್ದೀನಿ. ಅದ್ರ ಜೊತೆ ಕಡಕ್ ರೊಟ್ಟಿ ಸೂಪರ್ ಇದೆ. ಕೆಳಗಡೆ ಕೂಡೋಕ್ಕೆ ತಣ್ಣಗೆ ನೆಲ, ಅದಕ್ಕೆ ಮ್ಯಾಟ್ ಕಂಪಲ್ಸರಿ ಯೂಸ್ ಮಾಡ್ತಿದ್ದೀವಿ. ಕೆಳಗಡೆ ಮ್ಯಾಟ್ ಹಾಕ್ಕೊಂಡು ಕೊಡ್ತೀವಿ. ಸ್ವಲ್ಪ ನೋಡಿ ಫ್ರೆಂಡ್ಸ್, ಇಲ್ಲಿ ನೆಲ್ಲಿಕಾಯಿ ಇದು ಯಾವ ನೆಲ್ಲಿಕಾಯಿ ಇದು? ನೆಲ್ಲಿ ಅಲ್ರಿ ಇದು. ನೋಡಿ ಹೇಗಿದ್ದಾವೆ ಇವು, ಹುಳಿ ನೆಲ್ಲಿಕಾಯಿ ಇವು. ಬೆಟ್ಟದ ನೆಲ್ಲಿಕಾಯಿ ಅಲ್ಲ, ಬೆಟ್ಟದ ನೆಲ್ಲಿಕಾಯಿ ಬೇರೆ, ಇದು ಬೇರೆ. ಸೊ ಇದನ್ನು ಹೊಸಪೇಟೆಯಿಂದ ನಮ್ಮ ಮನೆಯವರ ಆಂಟಿ ಒಬ್ಬರು, ಅವ್ರ ಮನೆಯಲ್ಲೇ ಇದೆ ಇದು ಗಿಡ, ಅವರೇ ತಂದು ಕೊಟ್ಟಿದ್ದಾರೆ. ನೋಡಿ ಎಷ್ಟು ಇದ್ದಾವೆ ನೆಲ್ಲಿಕಾಯಿ. ಸೊ ಫುಲ್ಲು ಏನಾದರೂ ಮಾಡ್ಕೊಂಡು ತಿಂದ್ಬಿಡ್ಬೇಕು. ನೋಡಿ ಹೇಗಿದ್ದಾವೆ, ಎಷ್ಟು ದೊಡ್ಡದಾಗಿ. ಯಾರಿಗೆಲ್ಲ ನೆಲ್ಲಿಕಾಯಿ ನೋಡಿದರೆ ಬಾಯಲ್ಲಿ ನೀರು ಬರುತ್ತೆ ಕಮೆಂಟ್ ಮಾಡಿ. ಸೊ ಉಪ್ಪು ಖಾರ ಹಾಕ್ಕೊಂಡು ಇವಾಗ ತಿನ್ನಬೇಕು. ಊಟ ಮಾಡ್ತಾಯಿದ್ವಿ, ಅದೇ ಟೈಮ್ಗೆ ತಂದು ಕೊಟ್ಟರು. ಸರಿಯಾಗಿ ತಿನ್ನೋದು. ಮೊನ್ನೆ ಹುಣ್ಚಿಕಾಯಿ ತಿಂದಿದ್ದೀವಿ ಹೊಲದಿಂದ ಬರುವಾಗ. ಇವಾಗ ನೆಲ್ಲಿಕಾಯಿ ಹುಳಿ ಇಷ್ಟೊಂದಿದ್ದಾವೆ ನೋಡಿ. ಇನ್ನೂ ಜಾಸ್ತಿ ಇತ್ತು. ನಮ್ಮ ಇದನ್ನ ಕೂಡ ತಿಂತಾರೆ ಇದನ್ನು, ಅದಕ್ಕೆ ತೊಗೊಂಡು ಹೋದ್ರು ಅವರು. ಒಂದಿಷ್ಟು ತಿಂತೀನಿ ನಾನು ಅಂತ. ಈಗ ಉಳಿದಿರೋದು ನಾವು ಒಂದಿಷ್ಟು ತಿಂದು ಉಳಿದಿದ್ದೆಲ್ಲ ಚಟ್ನಿ ಹಾಕಬೇಕು. ಈ ಒಂದು ಇದರಲ್ಲಿ ವೀಡಿಯೋಸಲ್ಲಿ ನೋಡ್ತಿರ್ತೀವಿ, ಈ ರೀತಿ ಚೀನಾದವರು ಯಾರೋ ಗೊತ್ತಿಲ್ಲ, ಈ ರೀತಿ ಖಾರ ಚಟ್ನಿ ಜೊತೆ ಈ ಥರ ಹುಳಿ ಹುಣಸೆಕಾಯಿ, ಮಾವಿನಕಾಯಿ ಇಂಥದ್ದೆಲ್ಲ ಹಚ್ಕೊಂಡು ತಿಂತಿರ್ತಾರೆ. ನಾನು ಒಂದ್ಸರಿ ಟ್ರೈ ಮಾಡಿಬಿಡ್ತೀನಿ ಹೇಗಿರುತ್ತೆ ಅಂತ. ಬಾಯಲ್ಲಿ ಅಂತೂ ನೀರು ಬರ್ತಾನೇ ಇದೆ. ಖಾರ ಹುಳಿ ಚೆನ್ನಾಗಿರುತ್ತೆ. ನೋಡೋಣ. ಇವನ್ ಈ ಚಟ್ನಿಗೂ ಕೂಡ ಸಿಹಿ ಬೆಲ್ಲ ಹಾಕಿದ್ದೀವಿ, ಚೆನ್ನಾಗಿರುತ್ತೆ. ನೋಡೋಣ, ತಿಂದು ಟ್ರೈ ಮಾಡಿ. ಹಣ್ಣುಗಳೇ ಸಿಹಿ ಇದಾವೆ. ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಯಾವುದಾದ್ರೂ ಒಂದು ಕಾರಣಕ್ಕೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂತಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ನೆಕ್ಸ್ಟ್ ವೀಡಿಯೋನಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.